ನಾನು ಅಲ್ಲಿಂದ ಮುಂದೆ ಸುಜಾನವರ ತರಗತಿಗಳನ್ನು ನಾನು ಕೇಳ್ತಾ ಬಂದೆ. ನಿಜವಾಗಲೂ ನಮ್ಮ ಒಳಗಡೆ ಒಟ್ಟೂ ಕನ್ನಡ ಸಾಹಿತ್ಯದ ಬಗೆಗಿನ ಪ್ರೀತಿಯನ್ನು, ಕಾಳಜಿಯನ್ನು, ಅಭಿಮಾನವನ್ನು ಅವರು ನಮ್ಮ ಒಳಗಡೆ ಮೂಡಿಸ್ತಾ ಬಂದರು. ಮತ್ತು ಅವರು ಸಂಪಾದಿಸಿ ಪ್ರಕಟಿಸಿದ ಆ ಕಾವ್ಯ ಸಂಚಯ ಇದೆಯಲ್ಲ, ಬಹುಶಃ ನಾನು ಅದಕ್ಕಿಂತ ಹಿಂದಿನ ಕೆಲವು ಕಾವ್ಯ ಸಂಚಯಗಳನ್ನು ಲೈಬ್ರರಿಯಲ್ಲಿ ನೋಡಿದ್ದೀನಿ ಮತ್ತು ತರುವಾಯದಲ್ಲಿ ಬಂದಂಥ ಸಂಕಲನಗಳನ್ನು ನೋಡಿದ್ದೀನಿ. ಆಮೇಲೆ ಕನ್ನಡ ಅಧ್ಯಯನ ಮಂಡಳಿಯ ಸಂಪಾದಕ ಮಂಡಳಿಯ ಸದಸ್ಯನಾಗಿ ನಾನೂ ಕೂಡ ಒಂದಷ್ಟು ಪಠ್ಯಪುಸ್ತಕವನ್ನು ಸಂಪಾದನೆ ಮಾಡಿದ್ದೀನಿ. ಆದರೆ ಇದುವರೆಗೂ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸಿದಂತಹ ಕಾವ್ಯ ಸಂಚಯ ಸಂಕಲನಗಳಲ್ಲೆಲ್ಲ ದಿ ಬೆಸ್ಟ್ ಫಾರ್ ಎವರ್ ಅಂತ ಅನಿಸುವಂಥದ್ದು ಸುಜಾನವರ ಪ್ರಧಾನ ಕೇಂದ್ರದಲ್ಲಿ ಸಂಪಾದನೆಗೊಂಡಂತಹ, ನಾನು ಅಧ್ಯಯನ ಮಾಡಿದಂತಹ ಕಾವ್ಯ ಸಂಚಯ. ಆ ಪಠ್ಯಪುಸ್ತಕ ನಾನು ಈಗಲೂ ಹಾಗೆ ಇಟ್ಕೊಂಡಿದ್ದೀನಿ. ನನಗದು ದೇವರು ಕಣ್ಣುಗೊತ್ಕೋತೀನಿ ನಾನು ಆ ಪಠ್ಯಪುಸ್ತಕವನ್ನು. ಅವರ ತರಗತಿಯ ಒಳಗಿನ ಪಾಠದ ಬಗ್ಗೆ ಮಾತಾಡಿದ್ದಾರೆ. ಸುಜಾನವರ ತರಗತಿಯ ಒಳಗಿನ ಪಾಠ ಅಂತಂದರೆ ಅದು ತರಗತಿಯ 10 ದಿಕ್ಕಿಗೂ ವಿದ್ಯಾರ್ಥಿಗಳ ಕಡೆಗೆ ಚಿಂತನೆಗಳ ಮಿಂಚಿನ ಗೊಂಚಲುಗಳ ಎಸೆತ. ಅಲ್ಲಿ ಎಲ್ಲರೂ ಬಂದುಬಿಡ್ತಾ ಇದ್ರು. ಅಲ್ಲಿ ಪಂಪನ ಪಾಠವನ್ನು ಹೇಳಬೇಕು ಅವರು, ಅಥವಾ ಲಕ್ಷ್ಮೀಶನ ಪಾಠವನ್ನು ಹೇಳಬೇಕು, ಪುರಂದರದಾಸರ ಪಾಠವನ್ನು ಹೇಳಬೇಕು. ಅದು ಕೇವಲ ತಳಹದಿಯಷ್ಟೇ, ಅದು ಕೇವಲ ಸೈಟ್ ಅಷ್ಟೇ. ಆ ಸೈಟನ್ನು ನೆಪ ಮಾಡಿಕೊಂಡು ಎಷ್ಟೆಲ್ಲ ಅದ್ಭುತವಾದಂತಹ ಕಟ್ಟಡಗಳನ್ನು ನಮ್ಮ ಮುಂದೆ ಅವರು ನಿರ್ಮಿಸಿ ನಮಗೆ ತೋರಿಸ್ಬಿಡ್ತಾಯಿದ್ರು ಅಂತಂದರೆ, ಅವ್ರ ಬಗ್ಗೆ ಅನೇಕರು ಒಂದು ಮಾತು ಹೇಳಿದ್ರು, ಅವರು ಮಾಡಬೇಕಾದಷ್ಟು ಪಾಠವನ್ನು ಪೂರ್ತಿ ಮಾಡ್ತಾ ಇರೋದಿಲ್ಲ ಅಂತ ಕೇಳಿ. ನನ್ನ ಪ್ರಕಾರ ಅವ್ರು ಮಾಡಬೇಕಾಗಿಲ್ಲ. ಅವರು ಎಷ್ಟು ಬೇಕೋ ಅಷ್ಟನ್ನು ಮಾಡಿಬಿಟ್ಟು, ತಾಕತ್ತಿದೆಯಾ, ನೀವು ಕಲ್ತ್ಕೊಂಡಿದ್ದೀರಾ, ನೀವು ನನ್ನ ವಿದ್ಯಾರ್ಥಿಗಳ, ನೀವು ಮುನ್ನುಗ್ಗಿ, ನಿಮ್ಗೆ ದಕ್ಕುತ್ತೆ ಅನ್ನೋ ಹಾಗೆ ಮಾಡೋರು. ಅವರ ಅನೇಕ ವಿದ್ಯಾರ್ಥಿಗಳು ಅದನ್ನು ದಕ್ಕಿಸ್ಕೊಂಡಿದ್ದು ಹಾಗೇನೆ. ಜೊತೆಗೆ ಅವರ ಇನ್ನೊಂದು ತರಗತಿ ಒಳಗಿನ ಪಾಠದ ವೈಶಿಷ್ಟ್ಯ ಅಂತ ಹೇಳಿದರೆ, ಬೋರ್ಡ್ ತುಂಬ ಬರೆಯರವರು. ಎತ್ತರಕ್ಕಿದ್ರಲ್ಲ, ಎಲ್ಲ ಮೇಲುಗಡೆಯಿಂದ ಕೆಳಗಡೆ ಗಂಟ ಅವ್ರು ಬರೆಯರವರು. ಅಂದರೆ ಒಂದು ಪದ, ಅದರ ಮೂಲ, ಅದರ ಬದಲಾವಣೆಗಳು, ಡೆರಿವೇಷನ್ನು, ಇವೆಲ್ಲವನ್ನು ಬರೆಯೋರು. ಎಲ್ಲವನ್ನು ಬರೆದ್ಬಿಟ್ಟು ಈ ಕೆಲವು ವಿದ್ಯಾರ್ಥಿಗಳ ಮುಂದೆ ಕುಳಿತಿದ್ದವರು ಬರ್ಕಳದೆ ಸುಮ್ಮನೆ ಕೂತಿರೋರು. ಅವರು ಎಷ್ಟು ವಿನಯದಲ್ಲಿ ಹೇಳೋರು ಅಂತಂದರೆ, ಅಣ್ಣ, ರಾಜ, ಇದನ್ನು ನಾನಿಲ್ಲಿ ಬರೆದಿರೋದು ನನಗೆ ಗೊತ್ತಿದೆ ಅಂತ ನಿಮ್ಮ ಮುಂದೆ ತೋರಿಸ್ಕೊಳ್ಳೋಕ್ಕಲ್ಲ ಕಣ್ರು, ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿ ದಯಮಾಡಿ ಬರ್ಕೊಳ್ರು ಅಣ್ಣ, ದಯಮಾಡಿ ಬರ್ಕೊಳ್ರು ಅಂತ ಹೇಳೋರು. ಅವರು ಇನ್ನೂ ಒಂದು ಮಾತನ್ನು ಹೇಳಿದರು, ವಿದ್ಯಾರ್ಥಿಗಳು ನಮ್ಮ ಕಾಲಕ್ಕೂ ಚೆನ್ನಾಗಿದ್ದರು, ಆದರೆ ಕೆಲವರು ಇರ್ತಾರಲ್ಲ, ಮತ್ತು ಕೆಲವು ಅನುಭವಗಳು ಅವ್ರಿಗಾಗಿದ್ವಲ್ಲ, ಅವರು ನೊಂದುಕೊಂಡು ಒಂದು ಮಾತು ಹೇಳಿದ ನನಗೆ ನೆನಪಲ್ಲಿದೆ. ಅವರು ತರಗತಿಯಲ್ಲಿ ಹೇಳ್ತಾ, ನೋಡಿ, ಇಲ್ಲಿ ನನಗೋಸ್ಕರ ಬರ್ಕೊಳ್ಳಿ, ಆಮೇಲೆ ಹೊರಗಡೆ ಹೋದ್ಮೇಲೆ ನಿಮಗದು ಬೇಡದೇ ಇದ್ದರೆ ಆ ಹಾಳೆಯನ್ನು ಹರಿದುಬಿಟ್ಟು ಬಿಸಾಕ್ಬಿಡಿ, ನನಗೋಸ್ಕರ ಬರ್ಕೊಳ್ಳಿ ಅಂತ. ಇದು ತನ್ನೊಳಗಿದ್ದ ಅರಿವು, ತನ್ನೊಳಗಿದ್ದ ಜ್ಞಾನ ತನ್ನ ಸಮಸ್ತ ವಿದ್ಯಾರ್ಥಿಗಳಿಗೂ ತಲುಪಬೇಕು, ಅವರನ್ನು ಎತ್ತರಕ್ಕೆ ಏರಿಸಬೇಕು ಅನ್ನುವಂತಹ ಅವರ ಒಂದು ಭಾವನೆ. ಇಲ್ಲೊಂದು ಮಾತು ಹೇಳಬೇಕು. ನನ್ನನ್ನು ಕನ್ನಡ ಪ್ರಾಧ್ಯಾಪಕ ಅಂತ ಇಲ್ಲಿ ದಾಖಲು ಮಾಡಿದ್ದಾರೆ. ಕನ್ನಡ ಪ್ರಾಧ್ಯಾಪಕನಾಗಿ 33 ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ಸಾಕಷ್ಟು ಪ್ರಶಸ್ತಿ, ಗೌರವ ನನಗೆ ಬಂದಿದೆ. ನಾನು ಕನ್ನಡ ವಿದ್ಯಾರ್ಥಿಯಾಗೋದಕ್ಕೆ ಸುಜಾನ ಅವರೇ ಕಾರಣ ಅಂತ ಹೇಳಿದ್ರೆ ನೀವೆಲ್ಲ ನಂಬಬೇಕು. ಹೇಗೆ ಅಂತಂದರೆ, ನಾನು ಆಗಲೇ ಹೇಳಿದೆ, PUC ಓದ್ಕೊಂಡು ಮನೆಗೆ ಬಂದ್ಬಿಡೋ ಮಗ ಅಂತ ನಮ್ಮ ಮನೆಯವರು ಹೇಳಿದರು ಅಂತ. BA ಓದಬೇಕಾದ ಅನಿವಾರ್ಯತೆ ಬಂದಾಗ ಏನು ಕಾಂಬಿನೇಷನ್ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಕನ್ನಡ ಮೇಜರ್ ಅಂತ ಒಂದು ಸಬ್ಜೆಕ್ಟ್ ನಂಗೆ ಇರೋದೇ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದದ್ದು ಒಂದೇ, PUCಯಲ್ಲಿ 4 ವಿಷಯಗಳಿವೆ, BA ಹೋದರೆ 3 ಆಗ್ತವೆ, ಒಂದು ಬಿಟ್ಟು ಹೋಗ್ತದೆ. ಯಾವುದನ್ನು ಬಿಡಬೇಕು? ಕೊನೆಯದನ್ನು ಬಿಟ್ಟುಬಿಡೋದು ಅಷ್ಟೇ. HEGP ಅಂತ PUCಲಿ ಓದಿದ್ವಿ, ಅದರಲ್ಲಿ P ಬಿಟ್ಟುಬಿಡೋದು ಅಂತಷ್ಟೇ. ಮೂರೇ ಇದೆಯಲ್ಲ. ನಾನು HEG ತೆಗೆದುಕೊಂಡು ಓದಿದವನು. ಆದರೆ ಸುಜಾನ ಅವರ ಪಾಠ ಕೇಳ್ತಾ ನನಗೆ ನಾನು ಕನ್ನಡ ಮೇಜರ್ ಓದಬೇಕು, ಇದನ್ನು ನಾನು ಹೆಚ್ಚು ಕೇಳಬೇಕು ಅಂತ. ಮತ್ತು ಆ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯಕ್ಕೇ ಕನ್ನಡ ಐಚ್ಛಿಕ ಪತ್ರಿಕೆಯಲ್ಲಿ ಅತ್ಯಧಿಕ ಅಂಕ ಬಂದದ್ದು ನನಗೆ, ಲ್ಯಾಂಗ್ವೇಜ್ ಪೇಪರ್ನಲ್ಲಿ 80. ಆ ಕಾಲಕ್ಕೆ 80 ಅಂದರೆ ಭಾಳ ದೊಡ್ಡದು. ಅದು 83-84 ಇಸ್ವಿಗೆ
ಕನ್ನಡದಲ್ಲಿ 80 ಅಂಕ ಅಂದರೆ ಅದು ಬಹಳ ದೊಡ್ಡದು. ಆ ಪೇಪರ್ನ ಯಾರು ವ್ಯಾಲ್ಯೂಯೇಷನ್ ಮಾಡಿದ್ರು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಅದು ಪ್ರೊಫೆಸರ್ ನಂಜುಂಡಯ್ಯನವರು ವ್ಯಾಲ್ಯೂಯೇಷನ್ ಮಾಡಿದ್ದದ್ದು. ಅದನ್ನ ತರಗತಿಯಲ್ಲಿ ಅವರು ಮಾತಾಡ್ತಾ ಅವ್ರಿಗೆ ನಾನು ಅಂತ ಗೊತ್ತಾಗಲಿಲ್ಲ, ನಾನು ಕ್ಲಾಸಲ್ಲಿದ್ದೆ. ನಾನು ಆ ಉತ್ತರಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ಅವರು ವ್ಯಾಖ್ಯಾನ ಮಾಡಿದಾಗ ನನಗದು ಗೊತ್ತಾಯಿತು ಇದು ನನ್ನ ಪತ್ರಿಕೆ ಅಂತ. ಅದು ನನಗೆ ಇವತ್ತಿಗೂ ಏನು ದೊಡ್ಡ ನೋವು ಅಂತಂದರೆ, ಈ ವಿಚಾರವನ್ನು ನಾನು ನಂಜುಂಡಯ್ಯನವ್ರಿಗೆ ಹೇಳಲೇ ಇಲ್ಲ. ಸರ್ ಆ ಪೇಪರ್ ನಂದು ಸರ್, ನೀವು ಮಾಡಿದ ಮೌಲ್ಯಮಾಪನ ನನ್ನನ್ನು ಈ ಮಟ್ಟಕ್ಕೆ ಏರಿಸ್ತು ಅಂತ ನಾನು ಹೇಳಲೇ ಇಲ್ಲ. ಅದು ಕೊರಗು ನನ್ನ ಒಳಗಡೆ ಇದೆ. ಆಮೇಲೆ ನಾನು ಸೆಕೆಂಡ್ ಇಯರ್ಗೆ ಬಂದಾಗ ನಾನು ಕನ್ನಡ ಮೇಜರಿಗೆ ಬದಲಾವಣೆ ಮಾಡಿಸ್ಕೊಡ್ಬೇಕಾಯಿತು. ಅದಕ್ಕೆ ಮುಖ್ಯಸ್ಥರ ಶಿಫಾರಸು ಬೇಕಿತ್ತು. ಸುಜನ್ ಆವಾಗ ಕನ್ನಡ ವಿಭಾಗದ ಮುಖ್ಯಸ್ಥರು. PK ರಾಜಶೇಖರ್ ಅವ್ರ ಜೊತೆಯಲ್ಲಿ ನಾನು ಅವ್ರ ಕೊಠಡಿಗೆ ಹೋದೆ. ಅವ್ರು ಕುಳಿತಿದ್ರು. ಸರ್ ನನಗೆ ಕನ್ನಡ ಮೇಜರ್ಗೆ ಬದಲಾವಣೆ ಮಾಡಿಸ್ಕೊಡ್ಬೇಕು ಸರ್, ನಾನು HEG ತಗೊಂಡ್ಬಿಟ್ಟಿದ್ದೀನಿ ಅಂತಂದೆ. 1 ವರ್ಷ ಮುಗಿದೋಗಿತ್ತಾಗಲೇ. ಅದಕ್ಕೆ ಅವರು ಅವ್ರದ್ದೇ ರೀತಿಯಲ್ಲಿ ಹಿಂಗೆ ಕೈಗಳಿಟ್ಕೊಂಡು, ರಾಜ ಕನ್ನಡ ಮೇಜರ್ ಓದೋಕ್ಕೆ ಅಂತ ಬಂದು ಅನೇಕರು ಪಾಪ ಮಾಡಿದವ್ರಂಗೆ ಏನೋ ಕಷ್ಟಪಡ್ತಾ ಇರೋರು ಹಾಗೆ ಭಾವನೆ ಪಡ್ತಾ ಇದ್ದಾರೆ ಕಣೋ, ನೀನು ಯಾಕೋ ಹೊಸದಾಗಿ ಇಲ್ಲಿ ಬರ್ತೀಯ ಕಷ್ಟಪಡೋದಕ್ಕೆ, HEG ತಗೊಂಡಿದ್ದೀಯಾ ಅದರಲ್ಲಿ ಹಾಗೆ ಮುಂದುವರಿಯೋ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಸರ್, ನಾನು ಕನ್ನಡ ಮೇಜರನ್ನೇ ನಾನು ಓದಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ತಾವು ನಮಗೂ ಶಿಫಾರಸು ಪತ್ರವನ್ನು ಕೊಟ್ಟರೆ ನಾನು ಅದನ್ನು ಯೂನಿವರ್ಸಿಟಿಗೆ ಕಳಿಸಿ ಬದಲಾವಣೆ ಮಾಡಿಸ್ಕೊಳ್ತೀನಿ ಸರ್ ಅಂತ ಹೇಳಿದೆ. ಅವರು ಅಲ್ಲಿವರೆಗೂ ಅವರು ಒಂಥರ ನಿರಾಶೆಯ ನೆಲೆಯಲ್ಲೇ ಸುಮ್ಮನಿದ್ರು. ಆಮೇಲೆ ಹೋಗಲಿ, ನಿನಗೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎಷ್ಟು ಅಂಕ ಬಂದಿದೆ ಅಂತ ಕೇಳಿದ್ರು. ನಾನು 80 ಅಂದೆ. ಅಂದುಕೊಳ್ಳೆ ಲವ್ಲಿ ಲವ್ಲಿ ಲವ್ಲಿ, ರಾಜ ನೀನು ಕನ್ನಡ ಮೇಜರ್ ಓದಲೇಬೇಕು ಅಂಥೇಳಿ ಅಲ್ಲೇ ಒಂದು ಹಾಳೆ ತಗೊಂಡು, ಈ ವಿದ್ಯಾರ್ಥಿ ಕನ್ನಡ ಐಚ್ಛಿಕವನ್ನು ಓದುವುದಕ್ಕೆ ಅತ್ಯಂತ ಅರ್ಹನಾದ ವ್ಯಕ್ತಿ, ಈತನಿಗೆ ಕನ್ನಡ ಐಚ್ಛಿಕ ಪತ್ರಿಕೆಯನ್ನು ನೀವು ಬದಲಾಯಿಸಿ ಕೊಡುವುದು ಅಂತ ಹೇಳಿ ಶಿಫಾರಸು ಪತ್ರವನ್ನು ಅವರು ಬರ್ಕೊಟ್ರು. ಆ ಶಿಫಾರಸು ಪತ್ರ ನನ್ನನ್ನು ಕನ್ನಡ ಐಚ್ಛಿಕ ವಿದ್ಯಾರ್ಥಿಯನ್ನಾಗಿ ಮಾಡ್ತು, ಕನ್ನಡ ಅಧ್ಯಾಪಕನನ್ನಾಗಿ ಮಾಡ್ತು, ಒಂದಷ್ಟು ಬರವಣಿಗೆ ಮಾಡುವ ಹಾಗೆ ನನ್ನನ್ನು ಮಾಡ್ತು. ಇದನ್ನು ನಾನು ತುಂಬ ಯಾವಾಗಲೂ ನಾನು ನೆನಪಿಸ್ಕೊಳ್ತಾ ಇರ್ತೀನಿ. ಇದರ ಜೊತೆಗೆ